ಅಂಗಡಿದು ಅಡ್ವಾನ್ಸು ಮತ್ತು ರೆಂಟಲ್ ಬಿಟ್ಟರೆ ವರ್ಡ್ ಒಂದು 5 ರಿಂದ 6 ಲಕ್ಷ ರೂಪಾಯಿ ಇದ್ದರೆ ಅವನು ವರ್ಡೆ ನೀಟಾಗಿ ಸೆಟ್ ಮಾಡಿ. ನಾವು ಒಂದು ಹಳ್ಳಿನಲ್ಲಿ ಶುರು ಮಾಡಿದ್ರೆ ಹಳ್ಳಿದು ರೆಂಟಲ್ಸೇ ಕಮ್ಮಿ ಇರುತ್ತೆ. ಸೊ ಯುವರ್ ಪ್ರಾಡಕ್ಟ್ ಪ್ರೈಸಸ್ ವಿಲ್ ಕಮ್ ಡೌನ್. ಸಿಟಿನಲ್ಲಿ CBD ಏರಿಯಾನಲ್ಲಿ ಮಾಡಬೇಕಂದ್ರೆ ಆ ಏರಿಯಾದು ರೆಂಟಲ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಜನ ಓಡಾಡೋ ಜಾಗದಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಜನ ನೋಡಿ ಜನ ಬರೋದು ಬಿಸ್ನೆಸ್ ಇದು. ಫ್ರಿಡ್ಜ್ ಇದೆ, ಗ್ರಿಲ್ ಮೆಷಿನ್ಸ್ ಇದೆ, ಅಕ್ವಾ ಗಾರ್ಡ್ಸ್ ಇರುತ್ತೆ, ಮಿಕ್ಸರ್ ಇರುತ್ತೆ, ಕ್ಲೀನಿನೆಸ್ಗೆ ಆ್ಯಂಡ್ ಕಸ್ಟಮರ್ ಹೆಲ್ತ್ಗೆ. ಬಿಕಾಸ್ ನಾಳೆ ಅವರು ವಾಪಸ್ ಬರಬೇಕು. ಇವತ್ತು ನಾಟ್ ಒಂದೇ ದಿವಸ ಸೇಲ್ ಅಲ್ಲ, ನಾಳೆ ನಾಳಿದ್ದು ಆಚೆ ನಾಳಿದ್ದು ದೇ ಹ್ಯಾವ್ ಟು ಬಿ ಮೈ ಲಾಯಲ್ ಕಸ್ಟಮರ್. 10 ರಿಂದ 12 ಲಕ್ಷ ಇದೆ, ನಾನು 10 to 15% ಮಾರ್ಜಿನ್ ನೋಡ್ಸೋ ಇರೋ 1 ಲಕ್ಷ ಬಂದೇ ಬರುತ್ತೆ. ಹಣ್ಣೆ ಈ ಉದ್ಯಮದ ಮೂಲ. ಶುಚಿತ್ವ ಮತ್ತು ಗುಣಮಟ್ಟ ಈ ಉದ್ಯಮದ ಫಸ್ಟ್ ಪ್ರಯಾರಿಟಿ. ನೀಡೋ ಸರ್ವಿಸ್ ಬೆಸ್ಟ್ ಆಗಿದ್ರೆ ಗ್ರಾಹಕರು ಪರ್ಮನೆಂಟ್ ಕಸ್ಟಮರ್ಸ್ ಆಗೋದು ಗ್ಯಾರಂಟಿ. ಸಿಂಪಲ್ ಆಗಿ ಆರಂಭಿಸಿ ಕ್ಲಿಕ್ ಆದರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆಯಬಹುದಾದ ಉದ್ಯಮ ಇದು. ಅದುವೇ ಫ್ರೂಟ್ ಜ್ಯೂಸ್ ಬಿಸ್ನೆಸ್. ನಾನು ವಾಸುದೇವ್ ಮಾರ್ನಾಡ್. ಉತ್ತಮ ಜೀವನ ನಡೆಸಬೇಕು ಅಂದರೆ ಆರೋಗ್ಯ ಬಹಳ ಮುಖ್ಯ. ಅದರಲ್ಲೂ ಈಗಿನ ಜಂಜಾಟದ ಬದುಕಿನಲ್ಲಿ ಸರಿಯಾದ ಪೋಷಕಾಂಶಯುಕ್ತ ಆಹಾರ ಸೇವನೆ ಮಾಡದೆ ಅನೇಕ ರೋಗಗಳಿಗೆ ಕಾರಣವಾಗ್ತಾ ಇದ್ದೀವಿ. ದಿನನಿತ್ಯ ನಾವು ಸೇವಿಸೋ ಆಹಾರದಲ್ಲಿ ಇಂತಿಷ್ಟು ಪೌಷ್ಟಿಕಾಂಶಗಳು ಇರಲೇಬೇಕಾಗತ್ತೆ. ಹಾಗಾಗಿ ಜನರು ಇಂದು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ತರಹೇವಾರಿ ಹಣ್ಣಿನ ಜ್ಯೂಸ್ ಉದ್ಯಮವೂ ಕೂಡ ಇಂದಿನ ದಿನಗಳಲ್ಲಿ ಬೇಡಿಕೆ ಇರುವ ಬಿಸ್ನೆಸ್. ಜ್ಯೂಸ್ ಉದ್ಯಮದ ಜೊತೆಗೆ ಇನ್ನಿತರ ಬೇರೆ ಬೇರೆ ಸ್ನ್ಯಾಕ್ಸ್ ಐಟಮ್ಗಳು ಯಶಸ್ಸಿನ ಉದ್ಯಮಕ್ಕೆ ಸಹಾಯಕ. ಹಾಗಾದರೆ ಜ್ಯೂಸ್ ಬಿಸ್ನೆಸ್ ಮಾಡೋದಿದ್ರೆ ಏನೆಲ್ಲ ಅಂಶಗಳು ಗೊತ್ತಿರಬೇಕು ಅನ್ನೋ ಡೀಟೇಲ್ಸ್ ನೀಡ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ಭಾರತದಲ್ಲಿ ಜ್ಯೂಸ್ ಮಾರುಕಟ್ಟೆಯು ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಮಾರುಕಟ್ಟೆ. $2023ರಲ್ಲಿ $1939 ಮಿಲಿಯನ್ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಮಾರುಕಟ್ಟೆ ಬೆಳವಣಿಗೆ ದರವು ವಾರ್ಷಿಕವಾಗಿ 2.92% ಅಭಿವೃದ್ಧಿ ಹೊಂದುತ್ತದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಜ್ಯೂಸ್ ಮತ್ತು ಫಾಸ್ಟ್ ಫುಡ್ ಕ್ಷೇತ್ರದ ಮಾರುಕಟ್ಟೆ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದೆ. 2022ರಲ್ಲಿ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಮಾರುಕಟ್ಟೆಯು $690 ಮಿಲಿಯನ್ ಆಗಿತ್ತು. 2027ರ ವೇಳೆಗೆ 1069.3 ಮಿಲಿಯನ್ ತಲುಪುವ ನಿರೀಕ್ಷೆ ಇದೆ. ಇದು 9.15% ವಾರ್ಷಿಕ ಬೆಳವಣಿಗೆ ದರ ಹೊಂದಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ದೇಹದೊಳಗಿನ ರಕ್ತ ಪರಿಚಲನೆ ಸರಾಗವಾಗುತ್ತದೆ ಮತ್ತು ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ದೇಹದ ಆರೋಗ್ಯದ ವೃದ್ಧಿಯೊಂದಿಗೆ ಹಣ್ಣುಗಳು ಮತ್ತು ತರಕಾರಿಗಳು ಪೌಷ್ಟಿಕಾಂಶದ ಖಜಾನೆಗಳು. ನಾವು ಸೇವಿಸುವ ದಿನನಿತ್ಯದ ಆಹಾರದಲ್ಲಿ ಹಣ್ಣುಗಳನ್ನು ಅದ್ಯಾವ ರೂಪದಲ್ಲಾದರೂ ಸೇವನೆ ಮಾಡುವುದು ಅಗತ್ಯ. ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹಣ್ಣು ತರಕಾರಿಗಳನ್ನು ಸೇರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಮತ್ತು ಪ್ರಯೋಜನಕಾರಿ ಎಂಬುದನ್ನು ವೈದ್ಯರು ಸಾಮಾನ್ಯವಾಗಿ ಹೇಳುತ್ತಲೇ ಇರುತ್ತಾರೆ. ಹಣ್ಣಿನ ಜ್ಯೂಸ್ ದೇಹದ ಒತ್ತಡವನ್ನು ಕೂಡ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಅನೇಕ ರೋಗಗಳಿಗೆ ರಾಮಬಾಣ ಹಣ್ಣಿನ ಜ್ಯೂಸ್. ಕೇವಲ ಸೀಸನ್ನಲ್ಲಿ ಹಣ್ಣಿನ ಉದ್ಯಮ ಮಾತ್ರ ಬೆಸ್ಟ್ ಅಂತ ಅನ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಪ್ರಸ್ತುತ ವರ್ಷದ 3 ಸೀಸನ್ನಲ್ಲಿಯೂ ಹಣ್ಣಿನ ಉದ್ಯಮವನ್ನು ನಡೆಸಬಹುದು. ಜನರ ಮನಸ್ಥಿತಿ ಬದಲಾಗಿದೆ. ಬೇಸಿಗೆಯಲ್ಲಿ ದಾಹಕ್ಕಾಗಿ ನೀಗಿಸಿಕೊಳ್ಳಲು, ದೇಹವನ್ನು ತಂಪಾಗಿರಿಸಲು ಹೆಚ್ಚಾಗಿ ಜ್ಯೂಸ್ ಸೇವನೆ ಮಾಡಿದ್ರೆ ಉಳಿದ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜ್ಯೂಸ್ ಸೇವನೆ ಮಾಡ್ತಾರೆ. ಹಾಗಾಗಿ ಎಂದಿಗೂ ಕೂಡ ಜ್ಯೂಸ್ ಉದ್ಯಮ ಲಾಸ್ ಅನ್ನೋ ಮಾತೇ ಇಲ್ಲ.
ಇಂತಹ ಫ್ರೂಟ್ಸ್ ಜ್ಯೂಸ್ ಬಿಸ್ನೆಸ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಜ್ಯೂಸ್ ಜಂಕ್ಷನ್ ಮಾಲೀಕರಾದ ಶೋಧನ್ ಭಂಡಾರಿ. ದೇಹಕ್ಕೆ ಆರೋಗ್ಯ ಮತ್ತು ಎನರ್ಜಿಯನ್ನು ನೀಡುವ ಹಣ್ಣಿನ ಜ್ಯೂಸ್ ಉದ್ಯಮದ ತಂತ್ರಗಳನ್ನು ತಮ್ಮ ತಂದೆಯಿಂದ ಕಲಿತು ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 10 ಬ್ರಾಂಚ್ಗಳನ್ನು ಸಕ್ಸಸ್ಫುಲ್ ಆಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಜ್ಯೂಸ್ ಜಂಕ್ಷನ್ನ ಮಾಲೀಕರಾದ ಶೋಧನ್ ಭಂಡಾರಿ. 1979ರಲ್ಲಿ ತಂದೆಯವರು ಹಾಕಿಕೊಟ್ಟ ಅಡಿಪಾಯ ಜ್ಯೂಸ್ ಶಾಪ್. ತಾವು ಬಿಕಾಂ ಓದಿದ್ರೂ ಕೂಡ ಯಾವುದೇ ಕಂಪನಿಯತ್ತ ಮುಖ ಮಾಡದೆ ತಂದೆ ಹೇಳಿಕೊಟ್ಟ ಬಿಸ್ನೆಸ್ ಐಡಿಯಾಗಳಿಂದಲೇ ಇಂದು ದೊಡ್ಡ ಮಟ್ಟದ ಉದ್ಯಮದಾರರಾಗಿ ಬೆಳೆದಿದ್ದಾರೆ. ಇನ್ನು ಫಾಸ್ಟ್ ಫುಡ್ ಅಂದರೆ ಅಲ್ಪಾವಧಿಯಲ್ಲಿ ತಯಾರಿಸಿ ಬಡಿಸಲಾಗುವ ಆಹಾರ. ದೇಶದಲ್ಲಿ ಫಾಸ್ಟ್ ಫುಡ್ ಸೇವನೆ ಮಾಡುವ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇವೆಲ್ಲವನ್ನು ಅರಿತುಕೊಂಡು ಜನರಿಗೆ ಉತ್ತಮ ಗುಣಮಟ್ಟದ ಆಹಾರ ಖಾದ್ಯವನ್ನು ನೀವು ನೀಡಿದ್ರೆ ನಿಮ್ಮ ಉದ್ಯಮ ಯಶಸ್ಸನ್ನು ಪಡೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಕೇವಲ ಜ್ಯೂಸ್ ಒಂದೇ ಅಲ್ಲದೆ ನಾಲಿಗೆಗೆ ರುಚಿ ತಣಿಸುವ ಸ್ನಾಕ್ಸ್ ಐಟಂಗಳನ್ನು ಕೂಡ ಶಾಪ್ನಲ್ಲಿ ಇಟ್ಟರೆ ಗ್ರಾಹಕರು ನಿಮ್ಮ ಶಾಪ್ ಅನ್ನು ಆಯ್ಕೆ ಮಾಡಿಕೊಳ್ಳೋದಂತೂ ಪಕ್ಕಾ. ಜ್ಯೂಸ್ ಉದ್ಯಮಕ್ಕೆ ಬಂಡವಾಳ ಎಷ್ಟು ಬೇಕು? ಎಲ್ಲ ಉದ್ಯಮಗಳಿಗೂ ಬೇಕಾಗುವ ಪ್ರಮುಖ ಅಂಶ ಬಂಡವಾಳ. ಕೇವಲ ಜ್ಯೂಸ್ ಬಿಸ್ನೆಸ್ ಮಾತ್ರ ಮಾಡ್ತೀರಿ ಅನ್ನೋದಾದ್ರೆ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗೋದಿಲ್ಲ. ಜ್ಯೂಸ್ ಜೊತೆ ಸ್ನಾಕ್ಸ್ ಬಿಸ್ನೆಸ್ ಮಾಡೋದಾದ್ರೆ ಅಲ್ಲಿ ಬಂಡವಾಳ ಹೆಚ್ಚು ಬೇಕಾಗುತ್ತದೆ. ಹಾಗಾದ್ರೆ ಒಂದು ಜ್ಯೂಸ್ ನಂತಹ ಬಿಸ್ನೆಸ್ ಮಾಡೋದಾದ್ರೆ ಯಾವೆಲ್ಲ ಬಂಡವಾಳ ಬೇಕು ಅನ್ನೋದನ್ನು ಶೋಧನ್ ಅವರೇ ಹೇಳ್ತಾರೆ, ಕೇಳಿ. ಅಂದಾಜು ಅಂಗಡಿದು ಅಡ್ವಾನ್ಸು ಮತ್ತು ರೆಂಟಲ್ ಬಿಟ್ಟರೆ ಈ ಪಾರ್ಟ್ ಅಲ್ಲದೆ ಒಳಗಡೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಇದ್ದರೆ ಅವನು ಒಳಗಡೆ ನೀಟಾಗಿ ಸೆಟ್ ಮಾಡ್ಬೋದು. ಈ ಉದ್ಯಮಕ್ಕೆ ಏನೆಲ್ಲ ಪರವಾನಗಿ ಬೇಕಾಗುತ್ತದೆ? ನೀವು ಯಾವುದೇ ಬಿಸ್ನೆಸ್ ಆರಂಭಿಸಿ ಅದಕ್ಕೆ ಪರವಾನಗಿ ತುಂಬಾನೇ ಮುಖ್ಯ. ಅದರಲ್ಲೂ ಆಹಾರ ಸಂಬಂಧಪಟ್ಟ ಬಿಸ್ನೆಸ್ ಮಾಡ್ತೀರಿ ಅನ್ನೋದಾದ್ರೆ ಪರವಾನಗಿ ಬೇಕೇ ಬೇಕು. ಹಾಗಾಗಿ ಜ್ಯೂಸ್ ಮತ್ತು ಸ್ನಾಕ್ಸ್ ಬಿಸ್ನೆಸ್ಗೂ 3 ವಿಧದ ಪರವಾನಗಿ ಬೇಕು. ಅದ್ಯಾವುದೆಲ್ಲ ಅನ್ನೋದನ್ನು ಶೋಧನ್ ಅವರ ಬಾಯಿಯಿಂದಲೇ ಕೇಳಿ. ಮೂರು ಲೈಸೆನ್ಸ್. ಒಂದು FSSA, ದಟ್ ಇಸ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್. ಇನ್ನೂ ಒಂದು ಕಾರ್ಪೊರೇಷನ್ ಅವ್ರದ್ದು BBMP ಅವ್ರದ್ದು ಫುಡ್ ಲೈಸೆನ್ಸ್ ಅಂತ ಅವ್ರದ್ದು ಒಂದು ಟ್ರೇಡ್ ಲೈಸೆನ್ಸ್. BBMP ಅವ್ರದ್ದು ಟ್ರೇಡ್ ಲೈಸೆನ್ಸ್. ಇನ್ನೂ ಒಂದು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಈ 3 ಲೈಸೆನ್ಸ್ ಇದ್ದರೆ ನೀವು ಶೋರ್ ಶುರು ಮಾಡಿ. ಸೊ ಲೈಸೆನ್ಸಿಂಗೆಲ್ಲ ಒಂದು 20-25 ಸಾವಿರ, ಅದು ನಾಮಿನಲ್. ಯಾವುದೇ ಬಿಸ್ನೆಸ್ ಆರಂಭ ಮಾಡಬೇಕು ಅಂದ್ರೆ ಅದರ ಕುರಿತಾದ ನಾಲೆಜ್ ತುಂಬಾನೇ ಮುಖ್ಯ. ತಾನೊಂದು ಬಿಸ್ನೆಸ್ ಆರಂಭ ಮಾಡಿದ್ರೆ ಉತ್ತಮ. ಇನ್ನು ಬಿಸ್ನೆಸ್ ನ ಕುರಿತು ಮಾರ್ಕೆಟಿಂಗ್ ರಿಸರ್ಚ್ ಮುಖ್ಯವಾಗಿರುತ್ತದೆ. ಹಾಗಾಗಿ ಇನ್ನು ಗ್ರಾಹಕರು ಹೆಚ್ಚು ಪ್ರಿಫರ್ ಮಾಡುವ ಫುಡ್ಗಳ ಮತ್ತು ಜ್ಯೂಸ್ಗಳ ಕುರಿತು ರಿಸರ್ಚ್ ಮಾಡಬೇಕಾಗುತ್ತದೆ. ಈ ಎಲ್ಲಾ ನಾಲೆಜ್ಗಳು ತುಂಬಾನೇ ಮುಖ್ಯ. ಬೇಸಿಕಲಿ ನಾಲೆಜ್ ಏನು ಬೇಕಾಗಿಲ್ಲ. ಆ್ಯಸ್ ಎ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದರೆ ಮಾರ್ಕೆಟ್ ಅನುಭವ ಬೇಕು. ಏನು ಬೆಲೆಗೆ ಸಿಗ್ತಾ ಇದೆ ಅದನ್ನು ಕನ್ವರ್ಟ್ ಮಾಡಿ ಏನು ಬೆಲೆಗೆ ನಾವು ಮಾರ್ಬೋದು ಒಂದು. ಆಮೇಲೆ ನಮ್ಮದು ಪ್ಲೇಸ್ ಮೇಲೆ ಹಿಂಗೆ ರೆಂಟಲ್ ಇರುತ್ತೆ. ಸೊ ಎವ್ರಿ ಏರಿಯಾ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ರೆಂಟಲ್ಸ್. ರೆಂಟಲ್ ಮೇಲೆ ನಾವು ನಮ್ಮದು ಪ್ರೈಸಿಂಗ್ ಮಾಡ್ತೀವಿ. ಸೊ ದಟ್ ಈಸಿ ಆಗುತ್ತೆ. ಇವಾಗ ನಾವು ಒಂದು ಹಳ್ಳಿನಲ್ಲಿ ಶುರು ಮಾಡಿದ್ರೆ ಹಳ್ಳಿದು ರೆಂಟಲ್ಸೇ ಕಮ್ಮಿ ಇರುತ್ತೆ. ಸೊ ಯುವರ್ ಪ್ರಾಡಕ್ಟ್ ಪ್ರೈಸಸ್ ವಿಲ್ ಕಮ್ ಡೌನ್. ಸಿಟಿನಲ್ಲಿ CBD ಏರಿಯಾನಲ್ಲಿ ಮಾಡಬೇಕಂದ್ರೆ ಆ ಏರಿಯಾದು ರೆಂಟಲ್ಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಇದು ನಮ್ಮ ಕಾಸ್ಟಿಂಗ್ ಆಗುತ್ತೆ. ಇನ್ನು ಉದ್ಯಮವನ್ನು ಆರಂಭ ಮಾಡೋದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವ ಜಾಗ ಅತಿ ಮುಖ್ಯ. ಆಯ್ಕೆ ಮಾಡಿಕೊಳ್ಳುವ ಜಾಗ ಜನರನ್ನು ಹೆಚ್ಚು ಆಕರ್ಷಿಸುವಂತಿರಬೇಕು. ಎಷ್ಟೋ ಬಿಸ್ನೆಸ್ಗಳು ಸ್ಥಳದ ಆಯ್ಕೆ ಸರಿಯಾಗಿಲ್ಲದೆ ಲಾಸ್ ಆದ ಪ್ರಸಂಗಗಳನ್ನು ನೋಡಿರಬಹುದು.
ಹಾಗಾಗಿ ಜಾಗದ ಕುರಿತಾದ ರಿಸರ್ಚ್ ಬಹಳ ಮುಖ್ಯ. ಇನ್ನು ಹೆಚ್ಚು ಜನ ಸೇರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಜ್ಯೂಸ್ ಮತ್ತು ಸ್ನಾಕ್ ಶಾಪ್ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ 200 ರಿಂದ 250 ಚದರ ಅಡಿ ಜಾಗ ಬೇಕಾಗುತ್ತದೆ. ಜನರಲಿ ಫುಟ್ಫಾಲ್ ಜಾಸ್ತಿ ಇರುವಂಥ ಜಾಗ. ಫುಟ್ಫಾಲ್ ಜಾಸ್ತಿ ಅಂದರೆ ಇವಾಗ ಸಾಫ್ಟ್ವೇರ್ ಕಂಪ್ನಿ ಹೊರಗಡೆ ಇದ್ದರೆ ಅವ್ರಿಗೆ ಇದು ಬೇಕೇ ಬೇಕು. ಆರ್ ಜಾಸ್ತಿ ಮೂಮೆಂಟ್ ಲೈಕ್ ಇವಾಗ ಮೆಜೆಸ್ಟಿಕ್ಕು, ರಾಜಾಜಿನಗರು ಇಂಥ ಜಾಗದಲ್ಲಿ ಜನ ಓಡಾಡೋ ಜಾಗದಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಜನ ನೋಡಿ ಜನ ಬರೋದು ಬಿಸ್ನೆಸ್ ಇದು. ಪ್ರತಿಯೊಂದು ಆಹಾರಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ನಲ್ಲಿ ಗುಣಮಟ್ಟ ಬಹಳ ಮುಖ್ಯ. ಅದರಲ್ಲೂ ಹೈಜೀನ್ಗೆ ಬಹಳ ಒತ್ತು ಕೊಡ್ಲೇಬೇಕಾಗುತ್ತದೆ. ಶಾಪ್ಗೆ ಬಂದ ಗ್ರಾಹಕರು ಹೈಜೀನ್ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಮುಂದೆ ಶಾಪ್ಗೆ ಬರೋದನ್ನೇ ಬಿಟ್ಟು ಬಿಡಬಹುದು. ಹಾಗಾಗಿ ಕ್ಲೀನ್ಲಿನೆಸ್ಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮತ್ತು ಇನ್ನು ರೆಸಿಪಿಗಳನ್ನು ತಯಾರು ಮಾಡುವಾಗ, ಹಣ್ಣುಗಳನ್ನು ಕಟ್ ಮಾಡುವಾಗ ಕೈಗಳಿಗೆ ಗ್ಲೌಸ್ ಧರಿಸುವುದು, ಇವುಗಳನ್ನೆಲ್ಲ ಪಾಲಿಸಬೇಕಾಗುತ್ತದೆ. ಗ್ರಿಲ್ ಮಷೀನ್ಸ್, ಅಕ್ವಾಗಾರ್ಡ್ಸ್, ಮಿಕ್ಸರ್, ಐಸ್ ಕ್ಯೂಬ್ ಮಷೀನ್, ಟೇಬಲ್ಸ್, ವರ್ಕಿಂಗ್ ಟೇಬಲ್ಸ್, ಸ್ಟೀಲ್ ಗ್ರೇಡೆಡ್ ವೆಸಲ್ಸ್, ಹೀಗೆ ಕೆಲವೊಂದು ಉಪಕರಣಗಳು ಬೇಕಾಗುತ್ತವೆ. ಇಲ್ಲಿ ಗ್ರಾಹಕರು ಸೆಲ್ಫ್ ಸರ್ವಿಸ್ ಮಾಡಬೇಕಾಗಿರೋದ್ರಿಂದ ಕೂತು ತಿನ್ನುವ ಪ್ರಮೇಯವಿಲ್ಲ. ಹಾಗಾಗಿ ಚೇರ್ ಮತ್ತು ಟೇಬಲ್ಗಳ ಅವಶ್ಯಕತೆ ಇಲ್ಲ. ಇನ್ನು ಗ್ರಾಹಕರು ನಿಂತು ತಿನ್ನೋದಕ್ಕೂ ಕೂಡ ತೊಂದರೆಯಾಗದ ಹಾಗೆ ಜಾಗದ ವ್ಯವಸ್ಥೆ ಇದ್ರೆ ಉತ್ತಮ. ಫ್ರಿಡ್ಜ್ ಇದೆ, ಗ್ರಿಲ್ ಮೆಷಿನ್ಸ್ ಇದೆ, ಅಕ್ವಾಗಾರ್ಡ್ಸ್ ಇರುತ್ತೆ, ಮಿಕ್ಸರ್ ಇರುತ್ತೆ, ಆಮೇಲೆ ಐಸ್ ಕ್ಯೂಬರ್ಸ್ ಇರುತ್ತೆ, ಐಸ್ ಕ್ಯೂಬ್ ಕೆಲವೊತ್ತಿ ಮೆಷಿನು ಇರುತ್ತೆ. ಸೊ ಆಲ್ ಪುಟ್ ಟುಗೆದರ್ ಒಂದು 5-6 ಲಕ್ಷ ಬೇಕು. ಬಿಕಾಸ್ ಕೆಲವು ಸಣ್ಣದು ಟೇಬಲ್ಸು, ವರ್ಕಿಂಗ್ ಟೇಬಲ್ಲು, ಸ್ಟೀಲ್ ಗ್ರೇಡೆಡ್ ವೆಸಲ್ಸು ಇವೆಲ್ಲ ಕಾಸ್ಟ್ ಇದೆ. 5-6 ಲಕ್ಷ ಬೇಕು. ಮೊದಲೇ ಹೇಳಿದ ಹಾಗೆ ನೀವು ಬಳಸುವ ಕಚ್ಚಾ ಪದಾರ್ಥಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಎಲ್ಲವಾದಲ್ಲಿ ಗ್ರಾಹಕರು ಕ್ವಾಲಿಟಿ ಕೊರತೆಯಿಂದ ಶಾಪ್ನ ಅವಾಯ್ಡ್ ಮಾಡ್ತಾರೆ. ಇನ್ನು ಕ್ವಾಲಿಟಿಯ ಜೊತೆ ಇಲ್ಲಿ ಕ್ವಾಂಟಿಟಿಯೂ ಕೂಡ ಬಹಳನೇ ಇಂಪಾರ್ಟೆಂಟ್. ಗುಣಮಟ್ಟದ ಆಹಾರದ ಜೊತೆಗೆ ಇಲ್ಲಿ ಹೆಚ್ಚು ಕ್ವಾಂಟಿಟಿ ಕೊಟ್ರೆ ಜನರು ಸಂತುಷ್ಟರಾಗ್ತಾರೆ. ನಾವು ಒಂದು ಫ್ರೂಟ್ ಬೌಲ್ ಅನ್ನೋ ಪ್ರಾಡಕ್ಟ್ ಕೊಡ್ತೀವಿ. ಅದರಲ್ಲಿ ಒಂದು ಬೌಲ್ನಲ್ಲಿ ಒಂದು 7-8 ಪದಾರ್ಥದ ಫ್ರೂಟ್ಸ್ ಇರುತ್ತೆ. ಸೊ ನೀವು 7-8 ಪದಾರ್ಥ ಫ್ರೂಟ್ ಒಂದೇ ಹೆತಿ ತಿನ್ನೋಕ್ಕಾಗಲ್ಲ, ಮನೇಲಿ ತರೋಕ್ಕಾಗಲ್ಲ. ಸೊ ಇದ್ರದ್ದು ಎಲ್ಲದರದ್ದು ಒಂದು ಅನುಭವ ನಿಮಗೆ ಒಂದು 30 ರೂಪಾಯಿನಲ್ಲೋ 40 ರೂಪಾಯಿನಲ್ಲೋ ಸೊ ತಿನ್ಬೋದು. ಒಂದು ಸ್ಯಾಂಡ್ವಿಚ್ ಮಾಡಿಟ್ಟಿದ್ರೆ ಒಂದು ಸ್ಯಾಂಡ್ವಿಚ್ ತಿಂದು ದಟ್ ಈಸ್ ಆಲ್ಮೋಸ್ಟ್ ಯುವರ್ ಮೀಲ್ ಲೆಕ್ಕ ನಾವು ಕೊಡ್ತೀವಿ. ನಮ್ಮದು ಎಲ್ಲ ಕಸ್ಟಮರ್ಸು ಸ್ಯಾಂಡ್ವಿಚ್ ಆ್ಯಂಡ್ ಜ್ಯೂಸ್ ಕುಡಿದ್ರೆ ಒಂದು ಆಲ್ಮೋಸ್ಟ್ ದೇರ್ ಆಫ್ಟರ್ನೂನ್ ಮೀಲ್ ಆರ್ ರಾತ್ರಿನೂ ಅದೇ ಥರ ತೊಗೊಳ್ತಾರೆ. ನಾವು ಕೆಲವು ಜಾಗದಲ್ಲಿ ಮಿಡ್ ನೈಟಾಗೂ ಮಾರ್ತಾಯಿದ್ದೀವಿ. 3 ಗಂಟೆ 4 ಗಂಟೆ ರಾತ್ರಿನೂ ಕಸ್ಟಮರ್ ಬೆಳಿಗ್ಗೆ ಇದ್ದಾರೆ ನಮಗೆ ಕಾರ್ಪೊರೇಟ್ನಲ್ಲಿ. ಸೊ ದಟ್ ಸ್ಫೂರ್ತಿ ನಮಗೆ ಬಂದಿರೋದ್ರಿಂದನೇ ಈ ಇಂಡಸ್ಟ್ರಿ ನಾವು ಫಾಲೋ. ಇನ್ನು ಜ್ಯೂಸ್ ಬಿಸ್ನೆಸ್ನಲ್ಲಿ ನಿಮಗೆ ಗೊತ್ತಿರಬೇಕಾದ ಪ್ರಮುಖ ಅಂಶ ನೀವು ಬಳಸುವ ನೀರು. ನೀವು ಬಳಸುವ ನೀರು ಉತ್ಕೃಷ್ಟ ಮಟ್ಟದ್ದಾಗಿರಬೇಕು. ಇಲ್ಲವಾದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವ ಸಂದರ್ಭಗಳು ಎದುರಾಗಬಹುದು. ಹಾಗಾಗಿ ಮಿನರಲ್ ವಾಟರ್ ಬಳಸಿದ್ರೆ ಗ್ರಾಹಕರಿಗೆ ಯಾವುದೇ ಚಿಂತೆ ಇಲ್ಲದೆ ಜ್ಯೂಸ್ ಸೇವನೆ ಮಾಡ್ತಾರೆ. ಹಣ್ಣುಗಳನ್ನ ತಂದು ಫ್ರೆಶ್ ಆಗಿ ತಂದು ಅದನ್ನ ಕರೆಕ್ಟಾಗಿ ಪ್ರೋಸೆಸ್ನಲ್ಲಿ ಕಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಾವು ಮಿಕ್ಸಿನಲ್ಲಿ ತೊಗೊಂಡೋಗಿ ಜ್ಯೂಸ್ ಮಾಡಿ ಕಸ್ಟಮರ್ಗೆ ಐಸ್ ಕ್ಯೂಬ್ಸೇ ತೊಗೊಂಬಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಲ್ಲ ಕಸ್ಟಮರ್ಗೆ. ಕಸ್ಟಮರ್ ಶುಡ್ ಬಿಲೀವ್ ಮೀ. ಸೊ ಆಗಿಂದಾಗೆ ನಾವು 1990ನಲ್ಲೇ ಎಕ್ವಾಗಾರ್ಡ್ ಅನ್ನೋದು ಪ್ರಾಡಕ್ಟ್ ತಂದು ಜನಕ್ಕೆ ವಿಶ್ವಾಸ ಬೇಕಿದೆ, ನೀರಿಂದ ಕಾಯಿಲೆ ಬರೋದಕ್ಕೆ ಎಕ್ವಾಗಾರ್ಡ್ನ ತಂದು ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಸಂಸ್ಥೆಯನ್ನು ಬೆಳೆದ್ವಿ. ಇವತ್ತಿಗೂ ಅದಕ್ಕೆ ಪ್ರಾಮುಖ್ಯ ನಾವು ಜಾಸ್ತಿ ಕೊಡ್ತೀವಿ, ಕ್ಲೀನಿನೆಸ್ಗೆ ಆ್ಯಂಡ್ ಕಸ್ಟಮರ್ ಹೆಲ್ತ್ಗೆ. ಬಿಕಾಸ್ ನಾಳೆ ಅವರು ವಾಪಸ್ ಬರಬೇಕು. ಇವತ್ತು ನಾಟ್ ಒಂದೇ ದಿವಸ ಸೇಲಲ್ಲ, ನಾಳೆ ನಾಳಿದ್ದು ಆಚೆ ನಾಳಿದ್ದು ದೇ ಹ್ಯಾವ್ ಟು ಬಿ ಮೈ ಲಾಯಲ್ ಕಸ್ಟಮರ್ ಟು ಅಸ್. ಮುಖ್ಯವಾಗಿ ಜ್ಯೂಸ್ನಲ್ಲಿ ಬಳಸುವ ಕಚ್ಚಾ ಪದಾರ್ಥ ಹಣ್ಣುಗಳನ್ನು ಖರೀದಿ ಮಾಡುವಾಗ ಎಚ್ಚರ ವಹಿಸಬೇಕು.
ಒಂದು ಸಲ ಹಾಳಾದ ಹಣ್ಣುಗಳನ್ನು ಉಪಯೋಗಿಸಿದ್ರೆ ನಿಮ್ಮ ಶಾಪ್ ಬಗ್ಗೆ ಗ್ರಾಹಕರಿಗೆ ಕೆಟ್ಟ ಒಪಿನಿಯನ್ ಮೂಡಬಹುದು. ಹಾಗಾಗಿ ನೀವು ಇಲ್ಲಿ ಬಳಸುವ ಕಚ್ಚಾ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹುಷಾರಾಗಿರಬೇಕು. ಈ ಫ್ರೂಟ್ಸ್ ಅನ್ನೋ ಪ್ರಾಡಕ್ಟ್ನ ನಾನೇ ಖುದ್ದಾಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೀನಿ. ಯಾಕಂದರೆ ಫ್ರೂಟ್ಸು ನೋಡೋದಕ್ಕೆ ಫಸ್ಟು ಚೆಂದ ಇದ್ದರೆ ಅದನ್ನು ತಂದು ನಾವು ಅಂಗಡಿನಲ್ಲಿ ಇಟ್ಟು ಅದೇ ಪ್ರಾಡಕ್ಟ್ ಕಸ್ಟಮರ್ ಬಂದು ಒಂದು 10 ಪ್ರಾಡಕ್ಟ್ ಇಟ್ಟಾಗ ಅದ್ರದ್ದು ಲುಕ್ ವೈಸ್ ನೋಡೇ ಅವನು ಆರ್ಡ್ರ್ ಮಾಡೋದು. ಇವಾಗ ಒಂದು ಅಂಗಡಿಯಲ್ಲಿ ಒಂದು ಬಟರ್ ಫ್ರೂಟ್ ಚೆನ್ನಾಗಿ ಕಾಣಿದ್ರೆ ಅವ್ನು ಬಟರ್ ಫ್ರೂಟ್ ಕೊಡು ಅಂತಾನೆ. ನಾನು ಯಾವುದೊಂದು ಮ್ಯಾಂಗೋ ಪೇಲ್ ಆಗಿರೋದು ಕೊಟ್ಟರೆ ಅವನದು ಬೇಡ ಅಂತಾನೆ. ಸೊ ಬಟರ್ ಫ್ರೂಟ್ ಕೊಡಿ ಅಂತ, ಬಿಕಾಸ್ ಫಸ್ಟ್ ಲುಕ್ನಲ್ಲೇ ಕಸ್ಟಮರ್ ಅದನ್ನ ಅಟ್ರ್ಯಾಕ್ಟ್ ಆಗೋದು. ಸೊ ಅದು ನೋಡಿ ಅದ್ರದ್ದು ಪ್ರಕಾರ ಆರ್ಡರ್ ಮಾಡ್ತಾನೆ. ಸೊ ಫ್ರೂಟ್ ಪರ್ಚೇಸು ನಾವೇ ಖುದ್ದಾಗಿ ಮಾರ್ಕೆಟ್ ಹೋಗಿ ಬೆಳಿಗ್ಗೆ ಸೆಲೆಕ್ಟ್ ಮಾಡಿ ಅಂಗಡಿಗೆ ತಂದು ಕೊಟ್ಟು ಅಂಗಡಿ ಹುಡುಗರು ಮಾಡಿಸ್ಬೋದು. ಇನ್ನು ನಿಮಗೆ ಬೆಸ್ಟ್ ಎನಿಸುವ ಜಾಗಗಳಲ್ಲಿ ಕಚ್ಚಾ ಪದಾರ್ಥಗಳನ್ನು ಖರೀದಿ ಮಾಡಬಹುದು. ಗುಣಮಟ್ಟದ ಆಹಾರ ಪದಾರ್ಥಗಳು ಎಲ್ಲಿ ಸಿಗುತ್ತವೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿಂದ ಖರೀದಿ ಮಾಡಿದ್ರೆ ಉತ್ತಮ. ಇನ್ನು ಎಲ್ಲೆಲ್ಲ ಕಚ್ಚಾ ಪದಾರ್ಥಗಳು ಸಿಗ್ತವೆ ಅನ್ನೋದನ್ನು ಶೋಧನ್ ಅವರೇ ಹೇಳ್ತಾರೆ. ಫ್ರೂಟ್ಸ್ ಎಲ್ಲ ಹುಸ್ಕೂರು ಮಾರ್ಕೆಟ್ ಇದೆ. ಸೊ ಅಲ್ಲಿ ಹೋದರೆ ನಿಮಗೆ ಎನ್ ನಂಬರ್ ಆಫ್ ಫ್ರೂಟ್ಸ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಅಲ್ಲಿಂದ ತರ್ತೀವಿ. ಕೆಲವುದು ಲೋಕಲಿ ನಮಗೆ ಕೆಲವು ಫಾರ್ಮರ್ಸು ಸಪೋರ್ಟ್ ಇದ್ದಾರೆ, ಅವರು ತಂದು ಕೊಡ್ತಾ ಇದ್ದಾರೆ. ಅವ್ರವ್ರದ್ದು ಆರ್ಗ್ಯಾನಿಕ್ ಗ್ರೋ. ಬಟ್ ಆರ್ಗ್ಯಾನಿಕ್ ಅಂತ ನಾವು ಮಾರೋಕ್ಕಾಗಲ್ಲ, ಬಿಕಾಸ್ ಅವ್ರವ್ರದ್ದು ಗ್ರೋ ಮಾಡಿದ್ನ ತಂದು ನಾವು ಅಂಗಡಿನಲ್ಲಿ ಮಾರ್ತೀವಿ. ಈ ಉದ್ಯಮದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕಾರ್ಮಿಕರು. ಉದ್ಯಮ ಯಶಸ್ವಿ ಆಗ್ಬೇಕಂದ್ರೆ ಅಲ್ಲಿ ಕಾರ್ಮಿಕರ ಕೊಡುಗೆಯು ಬಹಳ ಇರುತ್ತದೆ. ಅದರಲ್ಲೂ ಫುಡ್ ಐಟಂಗಳ ಬಗ್ಗೆ ನುರಿತ ಕಾರ್ಮಿಕರು ಇರಬೇಕಾಗುತ್ತದೆ. ಇನ್ನು ಸ್ಟಾಫ್ಗಳು ಕೂಡ ಗ್ರಾಹಕರ ಜೊತೆ ಸರಿಯಾದ ವರ್ತನೆ ಮಾಡಬೇಕು. ಸ್ಟಾಫ್ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ನಗುಮುಗದಿಂದ ಗ್ರಾಹಕರನ್ನು ಸ್ವಾಗತಿಸುವುದು ಮುಂತಾದವುಗಳು ಕೂಡ ಬಹಳ ಮುಖ್ಯ. ಒಂದು ಶಾಪಿಗೆ ಒಂದು 3 ರಿಂದ 4 ಹುಡುಗರು ಬೇಕೇ ಬೇಕು. ಬಿಕಾಸ್ ಕ್ಯಾಶಿಯರ್ ಒಬ್ಬ ಇರ್ತಾನೆ, ಇಬ್ಬರು ಹುಡುಗರು ಜ್ಯೂಸ್ ಪ್ರೊಸೆಸ್ ಮಾಡಬೇಕು, ಕ್ಲೀನಿಂಗ್ ಅನ್ನೋದಿರುತ್ತೆ, ವಾಷಿಂಗ್ ಅನ್ನೋದಿರುತ್ತೆ. ಫ್ರೂಟ್ ಶುಡ್ ಬಿ ವಾಶ್ಡ್ ಆಲ್ಸೋ ವೆನ್ಸ್ ಯು ಬ್ರಿಂಗ್ ಇನ್. ಸೊ 4 ಹುಡುಗರು ಬೇಕೇ ಬೇಕು ಟು ಗೆಟ್ ಅ ಮಿನಿಮಮ್ ಆಫ್ 20,000 rupees ಟರ್ನ್ ಓವರ್ಗೆ. ಸೊ ವಿತೌಟ್ ದ್ಯಾಟ್ ಇಟ್ ಡಸಂಟ್ ವರ್ಕ್ ಔಟ್. ನೀವು ನೀಡೋ ಎಲ್ಲಾ ಉತ್ಪನ್ನ ಮೇಲೆ ನೀಡುವ ಪ್ರೈಸ್ ಇಲ್ಲಿ ಬಹಳ ಮುಖ್ಯ. ಗುಣಮಟ್ಟದ ಆಹಾರ ಉತ್ಪನ್ನಗಳ ಜೊತೆಗೆ ರೀಸನೇಬಲ್ ಪ್ರೈಸ್ ಇರಬೇಕಾಗುತ್ತದೆ. ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ರೆಂಟ್ ಹೆಚ್ಚಾಗಿರುವ ಕಡೆಗೆ ಒಂದು ಪ್ರೈಸ್ ರೇಟ್, ಹಾಗೇನೆ ರೆಂಟ್ ಕಡಿಮೆ ಇರುವ ಪ್ರದೇಶದಲ್ಲಿ ಮತ್ತೊಂದು ಪ್ರೈಸ್ ರೇಟ್ ಇರಬೇಕಾಗುತ್ತದೆ. ಇದು ಕೂಡ ಒಂದು ತಂತ್ರ. ಹೆಚ್ಚಾಗಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವವರು ಜ್ಯೂಸ್ ಮತ್ತು ಸ್ನಾಕ್ಸ್ ಇರುವಂತಹ ಶಾಪ್ಗಳನ್ನು ಹೆಚ್ಚಾಗಿ ಅವಲಂಬಿಸಿರುತ್ತಾರೆ. ಹಾಗಿದ್ದಾಗ ಈ ಶಾಪ್ ಬೇಡಿಕೆ ಕಳೆದುಕೊಳ್ಳುತ್ತೆ ಅನ್ನೋ ಭಯವಿಲ್ಲ. ಮಾತ್ರವಲ್ಲ, ಇಂದಿನ ಫಾಸ್ಟ್ ಜನರೇಷನ್ನಲ್ಲಿ ಇಂತಹ ಫುಡ್ ಶಾಪ್ಗಳ ಬೇಡಿಕೆ ಹೆಚ್ಚಾಗಿರುತ್ತದೆ. ಯಾವುದೇ ಬಿಸ್ನೆಸ್ ನಲ್ಲಿ ಖರ್ಚುಗಳು ಸರ್ವೇ ಸಾಮಾನ್ಯ. ರೆಂಟ್, ಕಾರ್ಮಿಕರ ಸಂಬಳ, ಪವರ್ ಕನ್ಸಂಪ್ಷನ್, ಹೀಗೆ ಇವೆಲ್ಲ ಖರ್ಚುಗಳಿರುತ್ತವೆ. ಸೊ ಖರ್ಚು ಅಂತ ಹೇಳಿದ್ರೆ ಫಸ್ಟ್ ಇಸ್ ರೆಂಟಲ್ ಒಂದು, ಆಮೇಲೆ ಹುಡುಗರದು ಲೇಬರು, ಅವ್ರದ್ದು ವೇಜಸ್, ಲೇಬರ್ ವೇಜಸ್, ದೆನ್ ಅವ್ರಿಗಿರೋ ಸ್ಟೇ ಮಾಡೋದಕ್ಕೆ ರೂಮು, ಅವ್ರದ್ದು ಫುಡ್ಡು, ದೆನ್ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ದೆನ್ ಸೋರ್ಸಿಂಗ್ ಆಫ್ ಯುವರ್ ಮೆಟೀರಿಯಲ್, ಐಸ್ ಕ್ಯೂಬ್ ಸಪ್ಲೈಯರ್ದು ಆಗಿರ್ಬೋದು, ಮಿಲ್ಕ್, ಯಾವ ಥರ ಮಿಲ್ಕ್ ನೀವು ತರ್ತಿದ್ದೀರಾ ಆ ಬ್ರ್ಯಾಂಡ್ ಮಿಲ್ಕು. ಸೊ ಇದು ಮೇಜರ್, ದೀಸ್ ಆರ್ ದ ಮೇಜರ್ ಖರ್ಚು. ಯಾವುದೇ ಉದ್ಯಮದ ಮುಖ್ಯ ಉದ್ದೇಶ ಉತ್ತಮ ಆದಾಯ ಮತ್ತು ಲಾಭ. ಹಾಗಾದ್ರೆ ಫ್ರೂಟ್ಸ್ ಮತ್ತು ಸ್ನಾಕ್ಸ್ ಬಿಸ್ನೆಸ್ನಲ್ಲಿ ಎಷ್ಟು ಲಾಭವನ್ನು ಪಡೆಯಬಹುದು ಅನ್ನೋದನ್ನು ಶೋಧನ್ ಅವರೇ ಹೇಳ್ತಾರೆ, ಕೇಳಿ. ಡಿಪೆಂಡಿಂಗ್ ಆನ್ ಯುವರ್ ಸೇಲ್ಸ್. ಸೊ ನನಗೆ 1 ಲಕ್ಷ ಪ್ರಾಫಿಟ್ ಬೇಕು ಅಂದರೆ ದೆನ್ ನಾನು 10 ರಿಂದ 12 ಲಕ್ಷ ರೂಪಾಯಿ ನೆಟ್ ಸೇಲ್ಸ್ ಆಗಿರಬೇಕು. ಸೊ
ಅದಾದಮೇಲೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅದರಲ್ಲಿ. ದಿಸ್ ವಿಲ್ ಬಿ ದ ಗ್ರಾಸ್ ಮಾರ್ಜಿನ್. ಸೊ 10ರಿಂದ 12 ಲಕ್ಷ ಇದ್ದರೆ ನಾನು 10 to 15% ಮಾರ್ಜಿನ್ ಓಡಿಸೋಗಿರೋ 1 ಲಕ್ಷ ಬಂದೇ ಬರುತ್ತೆ. ಈ ಬಿಸ್ನೆಸ್ನ ಎಂಥವ್ರೇ ಮಾಡಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಈ ಬಿಸ್ನೆಸ್ ಕುರಿತ ನಾಲೆಜ್, ಮಾರ್ಕೆಟಿಂಗ್ ಜ್ಞಾನ ಇದ್ರೆ ಯಾರು ಬೇಕಾದ್ರೂ ಆರಾಮವಾಗಿ ಆರಂಭಿಸಬಹುದಾದ ಬಿಸ್ನೆಸ್ ಇದು. ಬಿಸ್ನೆಸ್ನಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ. ಎನಿಬಡಿ ಕ್ಯಾನ್ ಡೂ ಇಟ್, ಪ್ರೊವೈಡೆಡ್ ಅವ್ರ ಹತ್ರ ಒಂದು 2 ಜನ 3 ಜನ ಲೇಬರ್ ಹಿಂದೆ ಇರಬೇಕು, ಅವ್ರ ಸಪೋರ್ಟಿಗೆ ನಿಂತು ಗಮನ ಇಟ್ಕೊಟ್ಟು ಮಾಡೋರು ಇದ್ದರೆ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಇಟ್. ದೊಡ್ಡದೇನಿಲ್ಲ. ಇಟ್ಸ್ ಒಂದು ವಾರ 10 ದಿವಸ ಟ್ರೈನಿಂಗ್ ತೊಗೊಂಡು ಈ ಸಂಸ್ಥೆ ಶುರು ಮಾಡ್ಬೋದು. ಆ್ಯಂಡ್ ಇಂಡಿಯಾದ ಯಾವ ಪಾಪ್ಯುಲೇಷನ್ಗೂ ಇದು ಕೇಟ್ರ್ ಮಾಡ್ಬೋದು. ಡೆಫಿನೆಟ್ಲಿ ಎ ಗುಡ್ ಲೈನ್ ಮಾಡ್ಬೋದು. ಬಟ್ ನಿಮಗೆ ಸೋರ್ಸ್ ಮಾಡೋದು, ಫ್ರೂಟ್ ಸೋರ್ಸ್ ಮಾಡೋದು ಕೆಪಾಸಿಟಿ ಇರಬೇಕು. ತಂದು ಅಂಗಡಿನಲ್ಲಿ ಒಂದು ಶ್ರದ್ಧೆ ಇರಬೇಕು. ಬೆಳಿಗ್ಗೆ ಓಪನ್ ಮಾಡಿ ರಾತ್ರಿ ತನಕ ಅಂಗಡಿ ಕಾದು, ಕಸ್ಟಮರ್ ಕಾದು ಇದ್ದರೆ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ವ್ಯಾಪಾರ ಇವತ್ತಿದೆ ನಾಳೆ ಮಳೆ ಬಂತು ಕ್ಲೋಸ್ ಆಗಲ್ಲ. ಸೊ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಜ್ಯೂಸ್ ಜಂಕ್ಷನ್ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9:30 ಓಪನ್ ಇದ್ದೇ ಇರುತ್ತೆ. ಎನಿ ಟೈಮ್ ಥ್ರೂ ಔಟ್ ದ ಇಯರ್ 365 days. ಸೊ ಕಸ್ಟಮರ್ ಎನಿ ಟೈಮ್ ಫೀಲ್ ಲೈಕ್ ದೇ ಕ್ಯಾನ್ ಕಮ್. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೂಸ್ ತಯಾರಿಕೆಯ ಉದ್ಯಮವನ್ನು ಆರಂಭಿಸಿ ಹೇಗೆ ಯಶಸ್ಸು ಪಡೆಯಬಹುದು ಅನ್ನೋದನ್ನು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.